ಮೊದಲಿಗೆ ಇಲ್ಲಿ ಧ್ಯಾನ ಗುರುಗಳಾಗಿರ್ತಕ್ಕಂತಹ ಬ್ರಹ್ಮರ್ಷಿ ಇದು ಪಿರಮಿಡ್ಡಿನ ಏನು ಧ್ಯಾನವನ್ನ ಎಲ್ಲರಿಗೂ ಪರಿಚಯಿಸಿರ್ತಕ್ಕಂತಹ ಅದು ಪಿರಮಿಡ್ ಧ್ಯಾನವನ್ನ ಅವರ ಪತ್ರಿಕೆಯವರ ಚರಣಕಮಲಗಳಿಗೆ ನಮಸ್ಕರಿಸ್ತಾ ಇಲ್ಲಿ ವೇದಿಕೆಯಲ್ಲಿ ಇದ್ದಂತಹ ಗಣ್ಯರಿಗೂ ಮತ್ತು ವೇದಿಕೆ ಮುಂದಿರುವಂತಹ ಸರ್ವರಿಗೂ ಕೂಡ ನಮಸ್ಕರಿಸ್ತಾ ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಮಕ್ಕಳಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಎಲ್ಲರೂ ಸ್ವಲ್ಪ ಇಲ್ಲಿ ಮಾತು ನಿಲ್ಲಿಸಿ ಈ ಕಡೆ ಒಂದು ಸ್ವಲ್ಪ ಗಮನ ಕೊಡಿ ಅಂತ ಹೇಳುತ್ತೆ. ಯಾಕೆಂದ್ರೆ 48 ದಿನಗಳ ಕಾಲ ಏನು ಧ್ಯಾನವನ್ನ ಮಾಡಿದ್ದೀರಿ ಅದು ಒಂದು ನಿಮ್ಮಲ್ಲಿ ಒಂದು ಕಲಿಕೆಯನ್ನ ತಂದುಕೊಟ್ಟಿರ್ತದೆ. ಅದು ಏನಂದ್ರೆ ಶಾಂತಿಯಿಂದ ಇರುವಂತದ್ದು. ಅದು ಮೊದಲನೇದಾಗಿ ಆ ಧ್ಯಾನಕ್ಕೆ ಇರ್ತಕ್ಕಂಥದ್ದು ಮೊದಲನೇ ಅಂತ ಏನಂದ್ರೆ ಅದು ಶಾಂತವಾಗಿರ್ತಕ್ಕಂಥದ್ದು ಅಲ್ವಾ. ಅದನ್ನ ನೀವು ಶಾಂತವಾಗಿರ್ತೀರಾ, ಎಲ್ಲರೂ ಕೇಳ್ತೀರಾ, ಒಂದು ಸ್ವಲ್ಪ ಹೊತ್ತು ಈ ಕಡೆ ಗಮನ ಕೊಡ್ತೀರಾ. ಎಲ್ಲರೂ ಒಮ್ಮೆ ಗಟ್ಟಿಯಾಗಿ ಒಂದು 3 ಸಮಯ ಚಪ್ಪಾಳಿ ಹಾಕೋಣವಾ. ಓಕೆ, ಸ್ಟಾಪ್ ಮಾಡ್ಬಿಟ್ಟು ಇನ್ನು ಮಕ್ಕಳು ಮಾತ್ರ ಗಟ್ಟಿಯಾಗಿ ಒಂದು ಸಮಯ ಚಪ್ಪಾಳಿ ಹಾಕಿ, ಒಂದು 3 ಸಮಯ ಅಷ್ಟೇ. ಸ್ಟಾಪ್ ಮಾಡಿ. ಇಲ್ಲಿ ನಾವೀಗ ಮುಖ್ಯವಾಗಿ ಧ್ಯಾನದ ಬಗ್ಗೆ ತಿಳ್ಕೊಳ್ಳೋಕೆ ಬಂದಿದ್ದೀವಿ. ಇವತ್ತು ಧ್ಯಾನ ಅಂತದ್ದು ಎಷ್ಟು ಮುಖ್ಯ ಅಂತಕ್ಕಂಥದ್ದು ನಾವು ನೋಡೋಣ. ಈ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಬ್ರಹ್ಮನೇ ಮೊದಲು ಏನ್ ಮಾಡ್ಬೇಕು ಅಂತ ಗೊತ್ತಿದ್ದರೆ ಧ್ಯಾನವನ್ನ ಆರಂಭಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಯಾಕೆಂತಂದ್ರೆ ಧ್ಯಾನಕ್ಕೆ ಅಷ್ಟು ಮಹತ್ವ ಇದೆ. ಅದು ಸೃಷ್ಟಿಯ ಮೂಲವೇ ಅಲ್ಲಿ ಇದೆ. ಧ್ಯಾನ ಮಾಡಿದ್ಯಾರು ಅಂತಂದ್ರೆ ಆರಂಭದಲ್ಲಿ ಚತುರ್ಮುಖ ಬ್ರಹ್ಮ ಹುಟ್ಟಿದಂತ ಏನ್ ಮಾಡಿದಂತೆ ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸೃಷ್ಟಿಯಲ್ಲಿ. ಅವನು ಧ್ಯಾನವನ್ನ ಮಾಡ್ತಾ ಕೂತು ಲಕ್ಷಾಂತರ ವರ್ಷಗಳ ಆ ತಪಸ್ಸಿನ ಫಲವಾಗಿ ಈ ಸೃಷ್ಟಿ ಅಂತಕ್ಕಂಥದ್ದು ಏನಾಯ್ತು, ಈ ಭೂಮಿಯಲ್ಲಿ ಪ್ರತಿಯೊಂದು ವಿಷಯವನ್ನ ನೋಡಿ ಅದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅದು ಧ್ಯಾನದ ಫಲಶ್ರುತಿ. ಅದು ಧ್ಯಾನದ ಫಲಶ್ರುತಿ. ಹಾಗಾದ್ರೆ ನಿಮಗೆ ಎಲ್ಲರೂ ಕೂಡ ಧ್ಯಾನದಿಂದ ನೀವೇನೇನು ಅನ್ಕೊಂಡಿದ್ದೀರಾ ಇವತ್ತು ಅದೆಲ್ಲ ನೀವು ಆಗ್ತೀರಾ. ಡಾಕ್ಟರ್ ಆಗ್ಬೇಕು ಅಂದ್ರೆ ಡಾಕ್ಟರ್ ಆಗ್ತೀರಾ. ನೀವೇನೇನು ಅನ್ಕೊಂಡಿದ್ದೀರಾ ಅದೆಲ್ಲವೂ ಆಗೋಕ್ ಸಾಧ್ಯ ಆಗುತ್ತೆ. ಅದು ಧ್ಯಾನಕ್ಕಿರುವಂತಹ ಒಂದು ಶಕ್ತಿ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಧ್ಯಾನವನ್ನ ಪ್ರತಿದಿನ ಕೂಡ ನೀವು ಅದನ್ನ ನಿಮ್ಮ ಜೀವನದ ಒಂದು ಭಾಗವಾಗಿಸ್ಕೊಳ್ಬೇಕು. ಅವಾಗ ಅದು ಏನ್ ಮಾಡುತ್ತೆ ಅಂದ್ರೆ ನಿಮ್ಮನ್ನ ನೀವೇನ್ ಆಗ್ಬೇಕೋ ಅದನ್ನೆಲ್ಲವೂ ಅದನ್ನ ಮಾಡುವಂತಹ ಸಾಧ್ಯತೆ ಅದಕ್ಕೆ ಇದೆ ಅಂತೇಳಿ. ಇಲ್ಲಿ ಕುವೆಂಪುರವರು ಮಾತು ಹೇಳ್ತಾರೆ, ಏನಂದ್ರೆ ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಯಾವುದು ಯಕಶ್ಚಿತ್ ಎನ್ನುವುದು ಇಲ್ಲ, ಇಲ್ಲಿ ಯಾವುದೂ ಇಲ್ಲ ವ್ಯರ್ಥ, ಎಲ್ಲದಕ್ಕೂ ಇದೆ ಅರ್ಥ, ನೀರೆಲ್ಲವೂ ತೀರ್ಥ ಅಂತ ಹೇಳೋರು ಹೇಳ್ತಾರೆ. ಅಂದ್ರೆ ಏನಂದ್ರೆ ಇಲ್ಲಿ ಯಾವುದು ಕೂಡ ವ್ಯರ್ಥ ಇಲ್ಲ. ಎಲ್ಲಾ ಸೃಷ್ಟಿಯ ಮೂಲವನ್ನು ನೋಡಿದ್ರೆ ಅಲ್ಲಿ ಎಲ್ಲರಿಗೂ ಕೂಡ ಅರ್ಥ ಅಂತಕ್ಕಂಥದ್ದಿದೆ. ಅದಕ್ಕೆ ಧ್ಯಾನದಿಂದ ಈ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಪ್ರತಿ ಒಂದು ವಿಷಯವನ್ನ ಇರುವೆಯಿಂದ ಹಿಡಿದು ಮನುಷ್ಯನಿಗೆ ವರೆಗೂ ಎಲ್ಲರನ್ನೂ ಕೂಡ ಒಂದೇ ಧ್ಯಾನದಿಂದ ತದೇಕ ಚಿತ್ತದಿಂದ ಅವನು ರೂಪುಗೊಳಿಸಿದ್ದಾನೆ. ಅದಕ್ಕೋಸ್ಕರ ಅದೆಲ್ಲವೂ ಕೂಡ ಸುರದ್ರೂಪವಾಗಿ ಯಾವುದಕ್ಕೂ ಕೂಡ ಯಾವ ಲೋಪಗಳು ಬರದಲೇ ಅದು ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಧ್ಯಾನ ಅಂತದಕ್ಕೆ ಆ ಶಕ್ತಿ ಇದೆ. ಆ ಬ್ರಹ್ಮನೇ ಈ ಸೃಷ್ಟಿಯ ಮೂಲವೇ ಆ ಧ್ಯಾನದಿಂದ ಆರಂಭ ಆಗಿರ್ಬೇಕಾದ್ರೆ ಧ್ಯಾನಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತಕ್ಕಂಥದ್ದೇ ಸತ್ಯ. ಅದಕ್ಕೆ ನೀವೆಲ್ಲರೂ ಏನ್ ಮಾಡ್ಬೇಕು, ಆ ಧ್ಯಾನವನ್ನ ಅನೇಕಚಿತ್ತವಾಗಿ ನೀವು ಅದನ್ನ ರೂಢಿಸಿಕೊಂಡು ಅದನ್ನ ನೀವು ರೂಪಿಸ್ಕೊಳ್ಬೇಕು. ಈ ಗಾಂಧೀಜಿ ವಿವೇಕಾನಂದ ಅವರು ಹೇಳ್ತಾರೆ, ಶಿಕ್ಷಣ ಅಂದ್ರೆ ಏನು ಅಂದ್ರೆ ಹೊರಗಿಂದ ಏನು ಬರೋದಿಲ್ಲ, ಒಳಗೆ ಇರುವ ಸೂಕ್ತ ಶಕ್ತಿ ಜಾಗೃತಗೊಳಿಸುವುದೇ ಶಿಕ್ಷಣ ಅಂತೇಳಿ. ಅದು ಆಲ್ರೆಡಿ ನಿಮ್ಮೊಳಗೆ ಇದೆ, ಅದನ್ನ ನಾವು ಹೊರಗೆ ತರಬೇಕು, ಅದು ಶಿಕ್ಷಣ ಅಂತೇಳಿ. ಯಾರು ಈ ಮಹಾತ್ಮರು ಅಂತೇಳಿ ಏನ್ ಕರೆದು ನಾವಿವತ್ತು ಅವರ ಆದರ್ಶಗಳನ್ನ ನಾವು ಸ್ವೀಕರಿಸಬೇಕು, ಅವರ ಆದರ್ಶದ ಪ್ರಕಾರ ನಡಿಬೇಕು ಅಂತ ಇದೀವೋ ಅವರೇ ಹೇಳ್ತಾ ಇದ್ದಾರೆ, ಏನು ಶಿಕ್ಷಣ ಅಂದ್ರೆ ಒಳಗೆ ಇದೆ ಅದು ಜಾಗೃತಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಇಲ್ಲಿ ಮೂಲವಾಗಿ ನಮಗೆ ಏಕಾಗ್ರತೆ ಅಂತಕ್ಕಂಥದ್ದೇ ಇಲ್ಲಿ ಅದಕ್ಕೆಲ್ಲದಕ್ಕೂ ಮೂಲ ಆಗಿರ್ತಕ್ಕಂಥದ್ದು.
ವಿವೇಕಾನಂದರಿಗೆ ಕೇಳಿದ್ರಂತೆ, ನೀವು ಮುಂದಿನ ಜನ್ಮ ಏನಾದ್ರೂ ಹುಟ್ಟಿದ್ರೆ ಏನು ಓದ್ತೀರಾ ಅಂತ ಕೇಳಿದ್ರಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನು ಏನನ್ನೂ ಓದೋದಿಲ್ಲ, ಬರೀ ಏಕಾಗ್ರತೆಯನ್ನ ಸಾಧಿಸ್ತೀನಿ ಅಂತ ಹೇಳಿದ್ರಂತೆ. ಯಾಕೆ? ಯಾರಾದ್ರೂ ಹೇಳ್ತೀರಾ ಮಕ್ಕಳೇ? ಏಕಾಗ್ರತೆ ಒಂದೇ ಸಾಧಿಸ್ತೀನಿ, ನಾನು ಬೇರೆ ಏನು ನಾನು ಮಾಡೋದಿಲ್ಲ, ಓದಕ್ ಹೋಗೋದಿಲ್ಲ ಅಂತ ಅವ್ರು ಹೇಳಿದ್ರಂತೆ. ಯಾಕೆ? ಯಾರಾದ್ರೂ ಹೇಳ್ತೀರಾ ಮಕ್ಕಳು? ಇಲ್ಲಿ ಕೇಳಿಸ್ಕೊಂಡಿದ್ದೀರಾ? ಕೇಳಿಸ್ಕೊಂಡ್ರೆ ಇದೆಲ್ಲ ಏನು ಅಂತೇಳಿ ನೀವು ಆಲೋಚಿಸ್ತೀನಿ. ನಾನು ನಿಮ್ ಕಣ್ಗಳು ನೋಡಿದ್ರೆ ನಾನು ಹೇಳ್ತೀನಿ ನೀವೇನು ಆಲೋಚಿಸ್ತಿದ್ದೀರಾ ಅಂತೇಳಿ. ನಾನು ಎಲ್ಲರೂ ಕಣ್ಣು ನೋಡಿದ್ರೆ ಹೇಳ್ತೀನಿ. ನೀವು ಇಲ್ಲಿ ಗಮನ ಇದೆಯೋ ಇಲ್ಲ ನೀವು ಬೇರೆ ಕಡೆ ಗಮನಿಸ್ತಿದ್ದೀರೋ ಅದು ಗೊತ್ತಾಗ್ತದೆ. ಏನಕ್ಕಾಗಿರಿ ಅಂತ ಹೇಳಿದ್ರು ಅವರು, ಏಕಾಗ್ರತೆ ಒಂದನ್ನೇ ನಾನು ಗಳಿಸ್ತೀನಿ, ಮತ್ತೇನನ್ನೂ ಇಲ್ಲ, ಏನನ್ನೂ ಓದಲ್ಲ ಅಂತ ಹೇಳಿದ್ರು. ಯಾಕೆ? ಯಾರಾದ್ರೂ ಹೇಳ್ತೀರಾ? ಧ್ಯಾನ ಮಾಡಿದ್ದೀರಲ್ಲ, ಯಾಕೆ ಅಂದ್ರೆ ಏಕಾಗ್ರತೆಯಿಂದ ನಾವು ಯಾವುದೇ ವಿಷಯವನ್ನ ನಾವು ಅದ್ರ ಮೇಲೆ ಹರಿಸಿದಾಗ ಅದು ನಮ್ಮ ವಶ ಆಗುತ್ತೆ. ಯಾವುದೇ ವಿಷಯ ಆಗಿದ್ರು ತದೇಕವಾಗಿ ಪ್ರಚಂಡವಾದ ಏಕಾಗ್ರತೆ ಇದ್ರೆ ಆ ಮೂಲ ವಸ್ತುವಾದಂತಹ ಪರಬ್ರಹ್ಮವೇ ವಶವಾಗ್ತದೆ. ಅದಕ್ಕೆ ನಾವು ಅದರೊಳಗೆ ಲಯಿಸಿ ಹೋಗೋಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಅವ್ರು ಹೇಳಿದ್ರು. ಅದಕ್ಕೆ ಇಲ್ಲಿ ಏನಂತಂದ್ರೆ, ಅದಕ್ಕೆ ಕೃಷ್ಣನ ಹತ್ರ ಅರ್ಜುನ ಅವ್ರು ಕೇಳದಂತೆ, ಯಾವುದು ಶ್ರೇಷ್ಠವಾದದ್ದು ಅದನ್ನು ನನಗೆ ಹೇಳು, ಅದನ್ನ ನಾನು ಮಾತ್ರ ಮಾಡಬೇಕು ಅಂತೇಳಿ. ಅವಾಗ ಕೃಷ್ಣ ಹೇಳಿದ ಏನಂದ್ರೆ, ನಹಿ ಜ್ಞಾನೇನ ಸದೃಶ, ಜ್ಞಾನಕ್ಕೆ ಸದೃಶವಾದಂಥದ್ದು ಈ ವಿಶ್ವದಲ್ಲಿ ಮತ್ತೊಂದು ವಸ್ತು ಇಲ್ಲ ಅಂತೇಳಿ. ಯಾಕೆ ಅಂತಂದ್ರೆ, ಈ ಜ್ಞಾನ ಅಂತಕ್ಕಂಥದ್ದು ಬೆಳಕಿದ್ದಂತೆ, ಅದು ಸರ್ವ ಕತ್ತಲನ್ನ ಒಡೆದೊಡಿಸಿ ಸರ್ವಶ್ರೇಷ್ಠವಾದಂತಹ ಉನ್ನತಿ ಎಡೆಗೆ ಕೊಂಡೊಯ್ಯುವಂತಹ ಜ್ಞಾನ ಸರ್ವವನ್ನು ಆ ಪರಬ್ರಹ್ಮ ಅಂದ್ರೆ ಮೂಲವಾಗಿರ್ತಕ್ಕಂಥ ಸತ್ಯ ವಸ್ತು ಅಂದ್ರೆ ಎಲ್ಲವೂ ನಾಶವಾದ್ರೆ ಯಾವುದು ಸ್ಥಿರವಾಗಿ ಉಳಿಯಬಲ್ಲದೋ ಅದನ್ನ ತಿಳಿಯೋದಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಅಲ್ಲಿ ಹೇಳ್ತಾರೆ. ಅಂದ್ರೆ ಜ್ಞಾನ ಅದಕ್ಕೆ ಶಕ್ತಿ ಇದೆ ಅಂತೇಳಿ ಆಯ್ತು. ನೀವು ಏನ್ ಕಲಿಯಕ್ ಬಂದಿದ್ದೀರಿ ಇವತ್ತು ಶಾಲೆಗೆ, ಆ ಜ್ಞಾನ ಅಂತಕ್ಕಂಥದ್ದು ಜ್ಞಾನದ ಮುಖೇಂದ್ರವಾಗಿ ಮಾಡಿದಾಗ ಒಂದು ನೀರು ಅನೇಕವಾಗಿ ಬಂಡೆ ಮೇಲೆ ಹರಿದಾಗ ಆ ಬಂಡೆಯೇ ಸವಿದು ಹೋಗ್ತದೆ. ಅಂದ್ರೆ ಆ ಜ್ಞಾನ ಅಂತಕ್ಕಂಥದ್ದು ಮಾಡಿದಾಗ ಪ್ರಚಂಡವಾದಂತಹ ಜ್ಞಾನದಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತೇಳಿ. ಗುಹೇಶ್ ಅಂತ ಹೇಳಿ ಕೇಳಿದ್ರೆ ನೀವು, ಗುಹೇಶ್ ಅಂತ ಹೇಳ್ಬಿಟ್ಟು ಚೆಸ್ ಚಾಂಪಿಯನ್ ಆಗಿದಾರಲ್ಲ ಅವರು ಜ್ಞಾನಿ ಗೊತ್ತಾ ನಿಮಗೆ. ಅವರು ಆರಂಭದಿಂದಲೂ ಧ್ಯಾನವನ್ನು ಮಾಡ್ತಾ ಅವರು ಬಾಲ್ಯದಲ್ಲಿ ಹೇಳ್ತಿದ್ರಂತೆ, ನಾನು ವಿಶ್ವ ಚಾಂಪಿಯನ್ ಆಗ್ತೀನಿ ಅಂತೇಳಿ. ಆ ಜ್ಞಾನಿ ಹೇಳಿದಂತ ಮಾತು ಇವತ್ತು ಸತ್ಯವಾಗಿದೆ. ಅದು ಏನಂದ್ರೆ ಜ್ಞಾನಿಗಳಿರುವಂತ ಶಕ್ತಿ, ಅದು ವಿಶ್ವಕ್ಕೆ ತೋರಿಸ್ಕೊಟ್ರು ಅವ್ರು. ಇವತ್ತು ಅಲ್ಲಿ ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂತಹ ಏನು ಉದ್ದೇಶಿಸಿದರೆ ಅವರು ಜ್ಞಾನಿ. ನೀವಿವತ್ತು ಧ್ಯಾನವನ್ನು ಪಡೆದಿದ್ದೀರಿ, ನೀವೆಲ್ಲರೂ ಕೂಡ ಅದೃಷ್ಟವಂತರು. ಯಾಕೆಂದ್ರೆ ನೀವೇನೇನು ಅನ್ಕೊಂಡಿದ್ದೀರೋ ಅದನ್ನೆಲ್ಲ ಆಗುವಂತ ಸಾಮರ್ಥ್ಯ ಈ ಜ್ಞಾನಕ್ಕಿದೆ. ಅದಕ್ಕೆ ಇದನ್ನ ಆಯೋಜನೆ ಮಾಡಿದವರಿಗೆ ನೀವು ಕೃತಜ್ಞತೆಯನ್ನ ಸಲ್ಲಿಸಬೇಕು ಇವತ್ತು. ಯಾಕೆಂತಂದ್ರೆ ನೀವೇನೇನ್ ಜೀವನದಲ್ಲಿ ಅನ್ಕೊಂಡಿದ್ದೀರೋ ಅದಾಗ್ಬೇಕಂದ್ರೆ ಈ ಜ್ಞಾನದಿಂದ ಅದಕ್ಕೆ ಸಾಧ್ಯ ಇದೆ. ಅದನ್ನ ನೀವು ಇವತ್ತು ನೀವು ಇಲ್ಲಿ ಏನು ಅದನ್ನ ನೀವು ಜೀವನದಲ್ಲಿ ರೂಢಿಸಿಕೊಂಡ್ರೆ ಖಂಡಿತವಾಗಿ ನೀವು ಏನೇನು ಅನ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ಆಗೋದಕ್ಕೆ ಸಾಧ್ಯವಾಗ್ತದೆ ಅಂತ. ಅದಕ್ಕೆ ಆ ಧ್ಯಾನಕ್ಕೆ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ ಅಂತೇಳಿ. ಈ ಅಕ್ಷರ ಅಂತಂದ್ರೆ ಏನು ಅಂತ ಹೇಳಿ ನೋಡಿದ್ರೆ, ಅಕ್ಷರ ಅಂದ್ರೆ ಯಾವುದಕ್ಕೆ ನಾಶವಿಲ್ಲವೋ ಅದು ಅಕ್ಷರ. ಅಕ್ಷರ ಅಂದ್ರೆ ನಾಶವಿಲ್ಲದೆ ಇರ್ತಕ್ಕಂಥದ್ದು. ಅಕ್ಷರ ಅಂತಂದ್ರೆ ನಾಶ ಇಲ್ಲದೆ ಇರ್ತಕ್ಕಂಥದ್ದೇ ಅಕ್ಷರ. ಅದನ್ನ ಕಲ್ತಂತವರಿಗೆ ಆ ಗುಣ ಬರ್ತದೆ, ಏನು ನಾಶವಿಲ್ಲದ ತತ್ವ ಬರ್ತದೆ ಅಂತೇಳಿ. ಯಾವುದು ಅಕ್ಷರ ಅಂದ್ರೆ ಏನು? ಅದರಲ್ಲಿ ಆ ಏನು ಈ ಉಪನಿಷತ್ಗಳು ಅಂತಂದ್ರೆ ಅದು ಮಹಾನ್ವಾದಂತಹ ಒಂದು ಜ್ಞಾನದ ಭಂಡಾರ ಅಂತೇಳಿ ಎಲ್ಲದೂ ಇದೆಯಲ್ಲ, ಅದೊಂದು ಆಕಳ ಅಂದ್ರೆ ಅದರಲ್ಲಿ ಕರೆದಿರ್ತಕ್ಕಂಥ ಆಲೆ ಭಗವದ್ಗೀತೆ ಅಂತಕ್ಕಂಥದ್ದು. ಆ ಭಗವದ್ಗೀತೆಯಲ್ಲಿ ಹೇಳದೇ ಇರ್ತಕ್ಕಂಥ ವಿಷಯವೇ ಇಲ್ಲ. ಯಾಕೆಂದ್ರೆ ಅದು ಕೊನೆಯಲ್ಲಿ ಅವನು ಸಂಪೂರ್ಣವಾಗಿ ನನ್ನಿಂದ ಏನೂ ಸಾಧ್ಯವಿಲ್ಲ ಅಂತಕ್ಕಂಥವನಿಗೆ ಉಪದೇಶ ಮಾಡಿರುವಂತಹ ಒಂದು ವಿಚಾರ ಅದರೊಳಗೆ ಅಡಕವಾಗಿದೆ. ಅಂದ್ರೆ ಒಬ್ಬ ಜಿಜ್ಞಾಸು ನನ್ನಿಂದ ಏನೋ ಅಸಾಧ್ಯ ಅಂತ ಹೇಳಿ ಯಾರು ಹೇಳ್ತಾ ಇದ್ರು ಅಂತವರಿಗೆ ಅವರು ಉಪದೇಶವನ್ನು ಕೊಡ್ತಾ ಹೋಗ್ತಾರೆ. ಅದರೊಳಗೆ ಸರ್ವತ್ರವಾಗಿ ಸಾಧನವನ್ನು ಅದರೊಳಗಿದೆ. ಅದರೊಳಗೆ ಹೇಳ್ತಾ ಇರ್ತಕ್ಕಂಥ ಅನೇಕ ವಿಚಾರಗಳೇನಂದ್ರೆ ನಮ್ಮ ಭವಿಷ್ಯ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿದೆ ಅಂತಕ್ಕಂಥದ್ದು ನಾನು ಹೇಳ್ತಾರೆ. ಏನೇ ಒಂದು ಆಗ್ಬೇಕು ಅಂತಂದ್ರೆ ಅದು ನಮ್ಮ ಭವಿಷ್ಯ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿದೆ. ಅದನ್ನ ನಾವು ಯಾವ ರೀತಿ ಬೇಕಾದ್ರೂ ಅದನ್ನ ನಾವು ರೂಪಿಸ್ಕೊಳ್ಬಹುದು ಅಂತಕ್ಕಂಥದ್ದು ಹೇಳ್ತಾರೆ. ಅದಕ್ಕೆ ಇಲ್ಲಿ ಧ್ಯಾನಕ್ಕೆ ಇದೆಲ್ಲವೂ ಕೂಡ ಆ ಧ್ಯಾನದಿಂದಲೇ ಬರುತ್ತೆ. ನೀವು ನಿತ್ಯವೂ ಏನು ಓದ್ತಿರಲ್ವಾ ಅದನ್ನು ಕೂಡ ಧ್ಯಾನವೇ. ಯಾವಾಗ ಬರೀ ಓದುವ ಕಡೆಯೇ ಗಮನ ಕೊಟ್ರೆ ಅದೊಂದು ಧ್ಯಾನ, ಕೇಳುವಾಗ ಬರೀ ಕೇಳುವ ಕಡೆ ಗಮನ ಕೊಟ್ರೆ ಅದೇ ಧ್ಯಾನ.
ಇಲ್ಲಿ ಧ್ಯಾನ ಅಂದ್ರೆ ಧ್ಯಾನನೇ ಮಾಡ್ಬೇಕು ಅಂತಲ್ಲ, ನೀವು ಏನೇನು ಕೆಲಸ ಮಾಡ್ತಿದ್ದೀರೋ ಅದನ್ನ ಶ್ರದ್ಧೆಯಿಂದ ಮಾಡಿದಾಗ ಏನಾಗುತ್ತೆ, ಅದು ಧ್ಯಾನವಾಗ್ತದೆ. ಆವಾಗ ಏನಾಗ್ತದೆ ಅಂದ್ರೆ ಈ ಚಿಂತೆಗಳು, ಈಗ ಮುಂದಿನ ಯೋಚನೆ ಮತ್ತೆ ಹಿಂದಿನ ಆಲೋಚನೆಗಳು ಏನಾಗ್ತದೆ ಅಂದ್ರೆ ನಿಮ್ಗೆ ಪ್ರೆಸೆಂಟ್ ಅಲ್ಲಿ ಇರೋದನ್ನ ನೀವೇನ್ ಮಾಡ್ತೀರಾ, ತಪ್ಪಿಸುತ್ತದೆ ಅಲ್ವಾ. ಈಗ ನೀವು ಶಾಲೆಯಲ್ಲಿ ಪಾಠ ಹೇಳ್ತಾ ಇರ್ತಾರೆ, ಅವಾಗ ನೀವು ಅದನ್ನ ಕೇಳಿಸ್ಕೊಂಡ್ರೆ ಏನಾಗುತ್ತೆ, ನೀವು ಓದುವಂತ ಅವಶ್ಯಕತೆ ಇಲ್ಲ, ಗಮನ ಕೊಟ್ಟು ಅದನ್ನ ಕೇಳಿಸ್ಕೊಂಡ್ರೆ ಅದು ಕೇಳಿಸ್ಕೊಳ್ಳುವಂಥದ್ದು ಓದಿಗಿಂತ 10% ನಿಮಗೆ ಏನಾಗ್ತದೆ, ಅರ್ಥ ಆಗ್ತದೆ. ಅಲ್ಲಿ ಏನಾಗಬಾರ್ದು, ಹಿಂದಿನ ಆಲೋಚನೆಗಳು ಬರಬಾರ್ದು, ಮುಂದೆ ಏನಾಗ್ಬೋದು ಅನ್ನತಕ್ಕಂಥ ಆಲೋಚನೆ ಅಲ್ಲಿ ಬರಬಾರ್ದು. ಅಲ್ಲಿ ಏನಿರ್ಬೇಕು, ಪ್ರಸ್ತುತದಲ್ಲಿ ಇರ್ಬೇಕು ನೀವು. ಅದನ್ನೇ ಧ್ಯಾನ ಮಾಡುತ್ತೆ. ಈ ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಾವು ಒಂದು ಟಿವಿ ತರ್ತೀವಿ, ಒಂದು ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ಆಫ್ ಮಾಡಿರ್ತೀವೋ ಹಂಗೆ ಬಿಟ್ಬಿಡ್ತೀವಿ, ಆಫ್ ಮಾಡ್ತೀವಲ್ವಾ. ಆದ್ರೆ ಅದು ಆಗ ಏನಾಗುತ್ತೆ, ಅದು ತುಂಬಾ ದಿನ ಬಳಕೆ ಬರುತ್ತಲ್ವಾ. ಅದೇ ರೀತಿ ಈ ನಮ್ಮ ಒಂದು ಮನಸ್ಸೇನಿದೆ, ಇದನ್ನ ಸುಮ್ಮನೆ 24 ಗಂಟೆನೂ ಮತ್ತೆ ಸುಮ್ಮನೆ ಅದು ಬಾಡಿ ಅದು ಕಾರ್ಯ ನಿರ್ವಹಿಸಿದ್ರೆ ಏನಾಗುತ್ತೆ, ಸಂಪೂರ್ಣ ಶಕ್ತಿ ಅಂತಕ್ಕಂಥದ್ದು ವ್ಯಯ ಆಗ್ತಾ ಇರ್ತದೆ. ಅದನ್ನ ಸ್ಟಾಪ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಅಲ್ಲಿ ಉಸಿರಾಟವನ್ನ ನಾವು ಗಮನಿಸಿದಾಗ ಅದು ಸಾಧ್ಯ ಆಗ್ತದೆ ಅಂತ. ಯಾಕೆಂತಂದ್ರೆ ಅದನ್ನ ಸ್ಟಾಪ್ ಮಾಡೋದಕ್ಕೆ ಬೇರೆ ಮಾರ್ಗ ಇಲ್ಲ. ಯಾಕಂದ್ರೆ ಮನಸ್ಸು ಅಂತಕ್ಕಂಥದ್ದು ಒಂದು ಕ್ಷಣ ಮಾತ್ರದಲ್ಲಿ ಇಡೀ ವಿಶ್ವವನ್ನೇ ಸುತ್ತಿ ಬರುವಷ್ಟು ಸಾಮರ್ಥ್ಯ ಅದಕ್ಕಿದೆ. ಅದನ್ನ ನಿಯಂತ್ರಿಸೋದಕ್ಕೆ ಸಾಧ್ಯವಿಲ್ಲ. ಅದನ್ನು ಉಸಿರನ್ನು ಬಿಟ್ಟು, ಅದಕ್ಕೆ ಇಲ್ಲಿ ಭಾರತೀಯ ಪರಂಪರೆಯಲ್ಲಿ ಧ್ಯಾನ ಅಂತಕ್ಕಂಥದ್ದನ್ನ ವಿಶ್ವಕ್ಕೆ ಕೊಟ್ಟರು. ಆ ವಿಶ್ವಕ್ಕೆ ಕೊಡುವಂತ ಸಂದರ್ಭದಲ್ಲಿ ಅವರು ಕಂಡಿರ್ತಕ್ಕಂಥದ್ದು, ಈ ಮನುಷ್ಯ ಅಂತಕ್ಕಂಥ ಯಂತ್ರ ಏನಿದೆ ಇದನ್ನ ಯಾವ ರೀತಿ ಬಳಸಬೇಕು ಅನ್ನತಕ್ಕಂಥದ್ದನ್ನ ಅವರು ಚೆನ್ನಾಗಿ ಬಲ್ಲವರಾಗಿದ್ರು. ಇದನ್ನ ಕಲ್ತ್ಕೊಂಡ್ರೆ ಅವ್ರು ಏನಾಗ್ಬೇಕೋ ಅದಾಗುತ್ತೆ. ಈಗ ಟಿವಿ ತಂದ್ರೆ ಅದು ಟಿವಿ ಕೆಲಸ ಮಾಡುತ್ತೆ, ಫ್ರಿಡ್ಜ್ ತಂದ್ರೆ ಅದು ಫ್ರಿಡ್ಜಿನ ಕೆಲಸ ಮಾಡುತ್ತೆ. ಆದ್ರೆ ಮನುಷ್ಯ ಅಂತಕ್ಕಂಥದ್ದು ಮಾತ್ರ ಆ ಮನುಷ್ಯದ ಯಾವ ಒಂದು ಗುರಿಯನ್ನು ಇಟ್ಕೊಂಡಿರ್ತಾನೆ ಆ ಗುರಿಯತ್ತ ಹೋಗೋಕ್ ಸಾಧ್ಯ ಆಗಲ್ಲ. ಅದಕ್ಕೆ ಅರ್ಜುನನಿಗೆ ಒಂದು ಸಮಯ ಬರುತ್ತೆ, ಅದರಲ್ಲಿ ಏನಂದ್ರೆ ಅವನು ಬಿಲ್ಲನ್ನು ತೆಗೆದು ಮೀನಿನ ಕಣ್ಣಿಗೆ ಹೊಡಿಬೇಕು. ಕೇಳಿದ್ದೀರಾ ಈ ಕಥೆನ? ಈ ಕಥೆ ಕೇಳಿದ್ದೀರಾ? ಅರ್ಜುನ ಒಂದು ಸಮಯದಲ್ಲಿ ಒಂದು ಸ್ಪರ್ಧೆ ಇಟ್ಟಿರ್ತಾರೆ. ಆ ಸ್ಪರ್ಧೆಯಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ, ಕೆಳಗಡೆ ನೀರು ಇರುತ್ತೆ, ಮೇಲೆ ಒಂದು ಚಕ್ರ ತಿರುಗ್ತಾ ಇರುತ್ತೆ, ಅದರ ಮೇಲೊಂದು ಮೀನು ಇರುತ್ತೆ. ಆ ಮೀನು ಆ ಚಕ್ರ ತಿರುಗುವಂತ ಸಂದರ್ಭದಲ್ಲಿ ಆ ಮೀನು ಕೂಡ ಏನಾಗ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ. ಆ ನೀರೊಳಗೆ ನೋಡ್ತಾ ಆ ಮೇಲಿರುವಂತಹ ಚಕ್ರದಲ್ಲಿರುವಂತಹ ಮೀನಿನ ಕಣ್ಣಿಗೆ ಬಾಣ ಹೊಡಿಬೇಕು. ಅದು ಅಲ್ಲಿರ್ತಕ್ಕಂತಹ ಸ್ಪರ್ಧೆಯಲ್ಲಿ ಇರ್ತಕ್ಕಂಥ ಏನದು ನಿಬಂಧನೆ, ಆ ಕಣ್ಣಿಗೆ ಹೊಡಿಬೇಕು ಆ ಬಾಣ. ಇಲ್ಲಿ ನೀರಲ್ಲಿ ನೋಡಿ ಮೇಲೆ ತಿರ್ತಾ ಇರುವಂತಹ ಮೀನಿನ ಕಣ್ಣಿಗೆ ಹೊಡಿಬೇಕು. ಅವಾಗ ಅದು ಎಲ್ಲರಿಗೂ ಸಾಧ್ಯವಾಗ್ಲಿಲ್ಲ ಅದು ಹೊಡೆಯೋದಕ್ಕೆ. ಆದ್ರೆ ಅರ್ಜುನ ತದೇಕ ಚಿತ್ತವಾಗಿ ಅದು ನೋಡ್ದ. ಅವಾಗ ಆ ಗುರುಗಳು ಅವ್ರ ದ್ರೋಣಾಚಾರ್ಯರವರಿಗೆ ಕೇಳಿದಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನನಗೆ ಇಡೀ ಇಲ್ಲಿ ತಿರುಗ್ತಾ ಇರುವಂತ ಮೀನಿನ ಕಣ್ಣು ಮಾತ್ರ ಕಾಣಿಸ್ತು, ಲೋಕದಲ್ಲಿ ನನಗೆ ಏನೂ ಕಾಣಿಸ್ತಾನೆ ಇರಲಿಲ್ಲ ಅಂತ. ಗುರಿ ಈ ರೀತಿ ಇದ್ದಾಗ ಅಲ್ಲಿ ನಮಗೆ ಯಶಸ್ಸು ಸಾಧ್ಯ ಅಂತೇಳಿ. ನೀವೇನು ಡಾಕ್ಟರ್ ಆಗ್ಬೇಕು ಅಂತ ಇದ್ರೆ, ನೀವು ಡಾಕ್ಟ್ರೇ ಅಂತೇಳಿ ನಿಮ್ ಕಣ್ಣು ಮುಂದೆ ಇತ್ತು, ಅದಕ್ಕೆ ಬೇಕಾದಂತ ರೋಗ ಮತ್ತೆ ನಿಮ್ಮದೇ ಆದಂತ ಧ್ಯಾನದಲ್ಲಿ ನೀವು ಆಸಕ್ತರಾದ್ರಿ ಅಂದ್ರೆ ಅದು ನಿಮಗೆ ಖಂಡಿತ ಸಾಧ್ಯ. ಯಾಕೆ ಇಲ್ಲಿ ಅರ್ಜುನ ಏನ್ ಹೇಳಿದ್ದಾನೆ ಅಂದ್ರೆ, ಪ್ರಪಂಚದಲ್ಲಿ ಎಷ್ಟೊಂದು ವಸ್ತುಗಳಿದೆ, ಆದ್ರೆ ಎಲ್ಲವನ್ನೂ ನಾವು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ತದೇಕ ಚಿತ್ತವಾಗಿ ಒಂದೇ ವಸ್ತುವನ್ನ ನಾವು ಅದ್ರ ಕಡೆನೇ ಗಮನ ಇಟ್ಟರೆ ಸಾಕು, ಅದು ನಮಗೆ ಧ್ಯಾನ ಆಗ್ತದೆ. ನಾವು ಏನ್ ಆಗ್ಬೇಕು ಅಂತ ಇದೀವೋ ಅದನ್ನು ಮಾತ್ರ ಗಮನ ಕೊಟ್ಟು ಅದಕ್ಕೆ ಬೇಕಾದಂತ ಪ್ರಯತ್ನ ಮಾಡಿದ್ರೆ ಸಾಕು, ನಾವು ಅದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಉಸಿರಾಟದ ಒಂದು ತಾಳ ಲಯ ಅದ್ರದೇ ಆದಂತ ವ್ಯವಸ್ಥೆ ಇದೆ. ಅದು ಖುಷಿ ಆದಾಗ ಬಹಳ ಕಡಿಮೆಯಾಗಿರ್ತದೆ, ಕೋಪ ಆದಾಗ ಜಾಸ್ತಿ ಆಗಿರ್ತದೆ. ಇದು ನೀವು ಯಾರು ಜ್ಞಾನಿಗಳಾಗಿರ್ತೀರೋ ಇದೆಲ್ಲ ನಿಮಗೆ ಗೊತ್ತಾಗ್ತದೆ. ಕೋಪ ಬಂದಿದ ತಕ್ಷಣ ನಿಮಗೆ ಯಾರಿಗೂ ಹೊಡಿಬೇಕು ಅನ್ಸಲ್ಲ, ನನ್ನ ಉಸಿರಾಟದಲ್ಲಿ ಹೆಚ್ಚಾಗ್ತಾ ಇದೆ, ಇದು ನನಗೆ ಒತ್ತಡವನ್ನು ತಂದುಕೊಡ್ತದೆ, ನನಗೆ ವಿಷವಾಗ್ತಾ ಇದೆ, ನನ್ನ ರಕ್ತ ವಿಷವಾಗ್ತಾ ಇದೆ ಅಂತಕ್ಕಂಥದ್ದು ಜ್ಞಾನಿಗಳಿಗೆ ಗೊತ್ತಾಗ್ತದೆ. ಯಾರು ಧ್ಯಾನ ಮಾಡ್ತಿದ್ದಾರೋ ಅವರಿಗೆ ಕೋಪ ಬಂದ್ರೆ ಎದುರಿಗಿರೋನಿಗೆ ಕೊಡಿದ್ರೆ ಏನಾಗಲ್ಲ. ನಾನು ಕೋಪ ಮಾಡ್ಕೊಂಡ್ರೆ ಎದುರಿಗಿರೋನಿಗೆ ವಿಷ ಆಗ್ಬೇಕು, ಅವನಿಗೆ ಕಿತ್ತದಾಗಲ್ಲ. ಯಾಕೆಂದ್ರೆ ನನಗೆ ಕಿತ್ತದಾಗುತ್ತೆ. ಯಾಕೆಂದ್ರೆ ನನಗೆ ಒತ್ತಡ ಆಯ್ತು ಅಂತಂದ್ರೆ ನನ್ನ ರಕ್ತ ವಿಷಮಯವಾಗ್ತದೆ, ನನಗೆ ಕಾಯಿಲೆಗಳು ಬರ್ತದೆ. ಒಂದು ಯಂತ್ರಕ್ಕೆ ನಾವು ಅದು ಗಡಗಡ ಸೌಂಡ್ ಮಾಡ್ತಾ ಇದ್ರೆ ಏನಾಗುತ್ತದೋ ಬೇಗ ಸೌಕರ್ಯ ಆಗುತ್ತಲ್ವಾ. ಅದೇ ರೀತಿ ನಮ್ಮ ದೇಹ ಅಂತಕ್ಕಂಥ ಒತ್ತಡ, ಮಾನಸಿಕವಾದ ತಳಮಳಗಳು ಏನ್ ಮಾಡ್ತದೆ ನಮಗೆ, ಅದು ಒಂಥರ ಸೌಂಡ್ ಮಾಡುವಂತ ಯಂತ್ರದಂತೆ ಸೌಕರ್ಯನ್ನುಂಟು ಮಾಡಿ ಕಾಯಿಲೆಗಳನ್ನು ತಂದೊಡ್ಡುತ್ತೆ. ಆದ್ರೆ ಇಲ್ಲಿ ಅದಕ್ಕೆ ಕೀಲೆಣ್ಣೆಯಾಗಿ ಧ್ಯಾನ ಬರ್ತದೆ. ಆ ಕೀಲೆಣ್ಣೆಯನ್ನು ಹಾಕಿದಾಗ ಏನಾಗುತ್ತೆ,
ಯಂತ್ರ ಅದು ಏನೇ ಆ ಘರ್ಷಣೆ ಇಲ್ಲದೆ ಸಹಜವಾಗಿ ಸುಲಲಿತವಾಗಿ ನಡೀತದೆ. ಅದು ಎಷ್ಟು ವರ್ಷ ಬೇಕಾದ್ರೂ ನಾವು ಅದನ್ನ ಆ ಯಂತ್ರವನ್ನ ಬಳಸ್ಕೋಬಹುದು. ಅದಕ್ಕೆ ಇಲ್ಲಿ ಭೂಮಿ ಅಂತಕ್ಕಂಥದ್ದು ನಮಗೊಂದು ಯಂತ್ರವನ್ನು ಕೊಟ್ಟಿದೆ. ಏನಂದ್ರೆ ಈ ಪಂಚಭೌತಿಕವಾಗಿರ್ತಕ್ಕಂತಹ ಶರೀರವನ್ನ ಕೊಟ್ಟಿದೆ. ಆ ಶರೀರದಲ್ಲಿ ಅದು ಮತ್ತೆ ವಾಪಸ್ ತಗೊಂಡೋಗ ಬಿಡಲ್ಲ. ಅದು ಭೂಮಿ ಕರುಣಾಮಯಿ ಅಲ್ವಾ? ಅದು ಏನಂತಂದ್ರೆ ಎಷ್ಟು ನಿಕೃಷ್ಟಳು ಕರುಣಾಮಯಿರೋ ಅಷ್ಟೇ ನಿಕೃಷ್ಟಳು. ಹೋಗುವಾಗ ಒಂದು ಕಣವನ್ನು ಕೂಡ ಒಯ್ಯೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡುತ್ತದೆ ಅಂತಂದ್ರೆ ಅದು ಸಂಪೂರ್ಣವಾಗಿ ನೀವು ಯಂತ್ರವನ್ನು ಏನು ಕೊಟ್ಟಿದೆ ಅಂದ್ರೆ ನೀವು ಏನ್ ಮಾಡಲು ಬಂದಿದ್ದೀರೋ ಅದನ್ನು ಮಾಡಿ ಹೋಗೋ ತನಕ ನಾನು ನಿಮಗೆ ಜೊತೆಯಾಗಿರ್ತೀನಿ ಅಂತೀರ. ಆ ಪಂಚಭೂತಗಳಿಂದ ಆಗಿರ್ತಕ್ಕಂತಹ ದೇಹ ಅಂದ್ರೆ ನೀರು, ಗಾಳಿ, ಆಕಾಶ ಮತ್ತು ಇದೇನು ಪಂಚತತ್ವಗಳಿಂದ ಆಗಿದೆ ಇದು ನಮ್ಮ ದೇಹವಾಗಿದೆ. ಇದು ಏನಕ್ಕಾಗಿದೆ ಅಂದ್ರೆ ನಾವು ಏನು ಸಾಧಿಸೋಕ್ಕೋಸ್ಕರ ಬಂದಿದ್ದೀವಿ, ಈ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಜ್ಞಾನವನ್ನ ತಿಳ್ಕೊಂಡು ಅದನ್ನು ಮಾಡಿದಾಗ ಅದಕ್ಕೆ ಧನ್ಯತೆ ಬರುತ್ತೆ. ಇದು ಏನಕ್ಕೋಸ್ಕರ ಕೊಟ್ಟಿದೆಯೋ ಅದು ಪರಿಶ್ರಮಕ್ಕೆ. ಇವತ್ತು ನೀವೇನ್ ಧ್ಯಾನಕ್ಕೆ ಬಂದಿದ್ದೀರಿ, ಇದು ಪರಿಶ್ರಮ ಯಾವತ್ತು ಇದಕ್ಕೆ ಸಾಫಲ್ಯ ಯಾವಾಗಾಗ್ತದೆ? ನೀವು ಇದರಿಂದ ಏನೇನು ಆಗ್ಬೇಕು ಅನ್ಕೊಂಡಿದ್ದೀರೋ ಅದೆಲ್ಲವೂ ಸಾಧ್ಯವಾದ್ರೆ ಈ ಧ್ಯಾನ ಮಾಡೋದಕ್ಕೆ ಏನೋ ಸಾರ್ಥಕತೆ ಬರ್ತದೆ. ನಿಮ್ ಮನೆಯಿಂದ ಕಳಿಸಿದಾರಲ್ವಾ, ಅವ್ರೇನೋ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಮತ್ತೆ ನಿಮಗೆ ಏನೋ ಒಂದು ಆಸೆಗಳಿರ್ತದೆ, ಅದಾಗ್ಬೇಕು, ಅವೆಲ್ಲ ಆಗ್ಬೇಕು ಅಂತಂದ್ರೆ ಈ ಧ್ಯಾನ ಅಂತಕ್ಕಂಥದ್ರಿಂದ ಸಾಧ್ಯ ಇದೆ. ಯಾಕೆಂದ್ರೆ ಇದು ಸೃಷ್ಟಿಯ ಮೂಲವನ್ನೇ ನೋಡಿದ್ವಿ ನಾವು, ಧ್ಯಾನದಿಂದನೇ ಆರಂಭ ಆಯ್ತು. ರಾಮಾಯಣ ಬರೆದಿರ್ತಕ್ಕಂಥ ವಾಲ್ಮೀಕಿ ಕೂಡ ಮೊದಲು ರಾಮ 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 ಅಂತ ಹೇಳ್ಬಿಟ್ಟು ಧ್ಯಾನ ಮಾಡೋದು ಸ್ಟಾರ್ಟ್ ಮಾಡಿ ರಾಮಾಯಣವನ್ನ ಬರೆದ್ರು. ಅದೇ ರೀತಿ ವ್ಯಾಸರು ಕೂಡ ಸತತವಾದಂತ ಧ್ಯಾನದಿಂದ ಅವರು ಮಹಾಭಾರತ ಮತ್ತು ಸಕಲ ಕಾವ್ಯಗಳನ್ನು ಬರೆದ್ರು. ಅದೇ ಕುವೆಂಪುರವರು ಹೇಳ್ತಾರೆ ವಿದ್ಯಾರ್ಥಿಗಳು ತಪಸ್ವಿಗಳು ಅಂತೇಳಿ. ಅವರು ಯಾವಾಗ ಎಲ್ಲ ವಿಷಯಗಳನ್ನ ತಪಸ್ಸಾತರ ಮಾಡ್ತಾರೋ ಅವಾಗ ಅವರು ವಿದ್ಯಾರ್ಜನೆ ಅಂತಕ್ಕಂಥದ್ದು ಯಶಸ್ಸಾಗ್ತದೆ ಅಂತೇಳಿ. ಅದಕ್ಕೆ ರಾಧಾಕೃಷ್ಣನವರು ಹೇಳ್ತಾರೆ ನಾಡಿನ ಭಾರತದ ಭವಿಷ್ಯ ಅಂತಕ್ಕಂಥದ್ದು 4 ಗೋಡೆಗಳ ಮಧ್ಯೆ ರೂಪುಗೊಳ್ಳುತ್ತಿದೆ ಅಂತ ಹೇಳ್ತಾರೆ. ಇವೆಲ್ಲದರ ಮೂಲ ಆಶಯ. ಅದೇ ರೀತಿ ನಮ್ಮ ಏನು ಅಂಬೇಡ್ಕರ್ ಅವರಿದ್ದಾರೆ, ಅವರ ಸಂಪೂರ್ಣವಾದ ಜೀವನವನ್ನ ನೋಡಿದ್ರೆ ನಾವು ಅವರು ಕೂಡ ಏನು ಆ ವಿಷಯಗಳು ಜ್ಞಾನಾರ್ಜನೆಯನ್ನು ಮಾಡ್ಕೊಂಡಿದ್ರು. ಅವರು ಈ ಕೆಳಮಟ್ಟದಿಂದ ಬಂದ್ರು. ಈ ತಾವರೆಯನ್ನು ನೋಡಿದ್ದೀರಾ, ಅದು ಕೆಸರಲ್ಲಿ ಹುಟ್ಟುತ್ತೆ, ಆದ್ರೆ ಅದರ ವಿಚಾರ ಎಲ್ಲ ಸೂರ್ಯನ ಕಡೆ ಇರ್ತದೆ. ಆ ರೀತಿ ನಾವು ಎಲ್ಲೇ ಹುಟ್ಟಿರ್ಲಿ, ಎಂಥದೇ ಒಂದು ಕೆಳಮಟ್ಟದಲ್ಲೇ ಇದ್ರು ಕೂಡ ನಮ್ಮ ವಿಚಾರಗಳೆಲ್ಲವೂ ಕೂಡ ಆಕಾಶದಲ್ಲೇ ಇರಬೇಕು. ಆಗ ಅದು ಧನ್ಯತೆಯನ್ನು ಪಡಿತದೆ ಅಂತೇಳಿ ಆ ತಾವರೆಯನ್ನ ಯಾಕೆ ಅಷ್ಟು ಪವಿತ್ರವಾಗ್ತು ಅಂತಂದ್ರೆ ಅದು ನೋಡಿ ಅದು ಕೆಸರಲ್ಲೇ ಹುಟ್ಟುತ್ತೆ, ಆದ್ರೆ ಕೆಸರಿನ ಒಂದು ನವಲೇಶವೂ ಅದಕ್ಕೆ ಲೋಪವಾಗಿ ಅದಕ್ಕೆ ಅಂಟದೆ ಅದು ದೈವದ ಪಾದದಲ್ಲಿ ಹೋಗಿ ಸಾರ್ಥಕತೆಯನ್ನು ಪಡ್ಕೊಳ್ತದೆ. ಆ ರೀತಿಯಾಗಿ ಮನುಷ್ಯನ ಜೀವನ ಆಗ್ಬೇಕು ಅನ್ನತಕ್ಕಂಥದ್ದೇ ಅದರ ಒಂದು ಮೂಲ ಆಸೆ ಇರತಕ್ಕಂಥದ್ದು. ಕೆಸರಲ್ಲೇ ಹುಟ್ಟಿದರೂ ಕೂಡ ಅದರ ಲವಲೇಶವೂ ಕೂಡ ಮೈಗೆ ಅಂಟದೆ ಅದು ಕೇವಲ ಅನೇಕ ಚಿತ್ತವಾಗಿ ಸೂರ್ಯನನ್ನ ಅದು ಧ್ಯಾನಿಸ್ತಾ ಇರ್ತದೆ. ಆ ಸೂರ್ಯನ ಧ್ಯಾನದಿಂದ ಆ ಪರಮಾತ್ಮನ ಪಾದತಲದಲ್ಲಿ ಸೇರಿ ಅದು ಸಾರ್ಥಕತೆಯನ್ನ ಪಡ್ಕೊಳ್ತದೆ ಎಂದಿದೆ. ಇದು ಎಲ್ಲಿಂದ ಸಾಧ್ಯ ಆಯ್ತು? ಧ್ಯಾನದಿಂದ. ಯಾವ ಧ್ಯಾನ? ಉನ್ನತಿಯ ಎಡೆಗೆ ಸಾಗಬೇಕು ಅನ್ನತಕ್ಕಂಥದ್ದರ ಉತ್ಕೃಷ್ಟವಾದಂತಹ ದೃಢ ಸಂಕಲ್ಪ ಮತ್ತು ಅದರ ಆತ್ಮವಿಶ್ವಾಸ, ಅದರ ಜೊತೆಯಲ್ಲಿ ಏಕಾಗ್ರತೆ ಅಂತಕ್ಕಂಥದ್ದು ಮಾತ್ರ ಇದ್ರೆ ಸಾಕು, ಸಕಲವೂ ಕೂಡ ನಮ್ಮ ವಶವಾಗ್ತದೆ. ಅದಕ್ಕೆ ವಿವೇಕಾನಂದರು ಏನಂದ್ರು, ನನಗೆ ಏಕಾಗ್ರತೆ ಒಂದೇ ಸಾಕು, ನಾನು ಯಾವ ವಿಷಯದ ಮೇಲೆ ನನಗೆ ಆಸಕ್ತಿ ಬರ್ತದೋ ಅದರ ಮೇಲೆ ನಾನು ಅದನ್ನ ಆರಿಸ್ತೀನಿ, ಅದು ನನ್ನ ವಶ ಆಗ್ತದೆ ಅಂತ. ಪ್ರಕೃತಿಗೆ ಒಂದು ಗುಣವಿದೆ, ಏನಂದ್ರೆ ಯಾರು ಅತ್ಯಾಕಾಂಕ್ಷೆಯಿಂದ ಅದನ್ನ ಬೇಡ್ತಾರೋ ಅವರಿಗೆ ಅದು ಆ ಕೀಯನ್ನ ಕೊಡುತ್ತೆ. ಈ ವಿಜ್ಞಾನಿಗಳಿಗೆ ಸಂಭವಿಸುದು, ಏನೋ ಒಂದು ವಿಷಯದ ಕುರಿತು ಅವರು ದೀರ್ಘ ಆಲೋಚನೆ ಮಾಡ್ತಾ ಇರ್ತಾರೆ, ಅವ್ರು ಒಂದು 5 ನಿಮಿಷವೂ ಆಚೆ ಈಚೆ ಆಗಲ್ಲ, ಅದೇ ವಿಷಯವನ್ನ ತದೇಕಚಿತವಾಗಿ ಅದನ್ನು ಆಲೋಚನೆ ಮಾಡ್ತಿರ್ತಾರೆ. ಅವರಿಗೆ ಒಂದು ಕೀ ಸಿಗುತ್ತೆ, ಏನಂದ್ರೆ ಅದರ ರಹಸ್ಯ ಒಂದು ಓಪನ್ ಆಗ್ತದೆ. ಯಾರಿಗೆ ಈಗ ಐನ್ಸ್ಟೀನ್ ಆಗಿರ್ಲಿ ಮತ್ತೆ ನ್ಯೂಟನ್ ಇವರಿಗೆ ಏನು ಎಲ್ಲಾ ವಿಜ್ಞಾನಿಗಳಿಗೆ ಆಗಿದ್ದೇನೆ, ಅವನು ಸುಮ್ಮನೆ ಕೊಟ್ಟಿದ್ದ ಒಂದು ಆಪಲ್ ಕೆಳಗಡೆ ಬಿದ್ದು ಅದು ಏನಂದ್ರೆ ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳಿ ಗೊತ್ತಾಯ್ತು. ಬೇರೆಯವ್ರು ನೋಡಿದ್ರೆ ಏನೋ ಆಪಲ್ ಬಿತ್ತು ಅಂತ ಬೇರೆಯವ್ರು ತಗೊಂಡು ತಿನ್ಬಿಟ್ಟಿದ್ರು. ಆದ್ರೆ ಅವ್ರಿಗೆ ಏನಿಸ್ತು ಅಂತಂದ್ರೆ ಇಲ್ಲಿ ಗುರುತ್ವಾಕರ್ಷಣ ಶಕ್ತಿಯಿಂದ ಇದೇ ಮೇಲೋಗಿಲ್ಲ ಕೆಳಗೋಗಿಲ್ಲ, ಅದು ಹೇಗೆ ಕೆಳಗನೆ ಬಂತು ಕೆಳಗನೆ ಬಿತ್ತು ಅಂತಕ್ಕಂಥದ್ರ ಮೇಲೆ ಇದು ಮಾಡಿದ್ರು. ಅದ್ರ ಮೇಲೆ ಗುರುತ್ವಾಕರ್ಷಣ ಶಕ್ತಿ ಅಂತಕ್ಕಂಥದ್ದು ಕಂಡಿದ್ದು ಅದ್ರ ಮೇಲೆ ಅನೇಕ ಸಂಶೋಧನೆಗಳಾಗಿ ಇವತ್ತು ನಮಗೆ ಉಪಯುಕ್ತವಾಗಿದೆ. ಆ ರೀತಿಯಾಗಿ ಇಲ್ಲಿ ಏನು ಇರ್ತಕ್ಕಂತಹ ಏನು ವಿಚಾರಗಳಿವೆ ಕೂಡ ಅವೆಲ್ಲವೂ ಕೂಡ ನಮಗೆ ಧ್ಯಾನದಿಂದ ಸಾಕಾರವಾಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ಇವತ್ತು ನೀವೇನು ಧ್ಯಾನವನ್ನು ಪಡ್ಕೊಂಡಿದ್ದೀರಾ, ಇವರೆಲ್ಲರೂ ನಿಮ್ಮ ಎಲ್ಲಾ ವಿಚಾರಗಳು ಕೂಡ ಅದರಿಂದ ಸಾಧ್ಯತೆಗಳಿದೆ, ನೀವು ಸಾಧಿಸ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು. ಅದಕ್ಕೆ ಈ ಎಲ್ಲರೂ ಧ್ಯಾನ ಮಾಡ್ತೀರಾ, ಇವೆಲ್ಲ ನಿತ್ಯ
ಇಲ್ಲಿ ಈ ಧ್ಯಾನದಿಂದ ಇದೆಲ್ಲವನ್ನ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇದು ಎಲ್ಲ ಒಂದು ಏನು ಆದರ್ಶ ಪುರುಷರನ್ನ ನಾವು ನೋಡ್ತೀವಿ, ಅವರೆಲ್ಲರೂ ಕೂಡ ಧ್ಯಾನದಿಂದಲೇ ಕೂಡ ಇದನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯವಾಯಿತು. ಯಾವುದೇ ಒಂದು ವಿಷಯದ ಕುರಿತಾಗಿ ಮಾಡುವಂತಹ ಧ್ಯಾನ ಅದರ ತದೇಕವಾಗಿ ಅದ್ರ ಬಗ್ಗೆ ನಾವು ಗಮನ ಹರಿಸುವಂಥದ್ದೇ ಧ್ಯಾನ. ನೀವು ಓದುವಂತ ಸಂದರ್ಭದಲ್ಲಿ ಓದುವುದೇ ಧ್ಯಾನ. ನೀವು ಕೇಳುವಂತ ಸಂದರ್ಭದಲ್ಲಿ ಅದನ್ನು ತದೇಕ ಚಿತ್ತವಾಗಿ ಕೇಳಿದ್ರೆ ಅದೇನಾಗುತ್ತೆ, ಧ್ಯಾನವಾಗುತ್ತೆ. ಇಲ್ಲಿ ಎಲ್ಲರೂ ಈ ಕಡೆ ಕೇಳಿಸ್ಕೊಳ್ಳಿ ಅಲ್ವಾ. ಇದನ್ನೇ ನೀವು ಕೇಳಿಸ್ಕೊಳ್ಬೇಕು. ಇದು ಧ್ಯಾನ ಏನ್ ಹೇಳ್ಕೊಡುತ್ತೆ ಅಂದ್ರೆ ಇದನ್ನೇ ಹೇಳ್ಕೊಡುತ್ತೆ. ನೀವೇನದನ್ನ ಕೇಳಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಕೇಳಿಸ್ಕೋಬೇಕು. ಇಂದಿನ ಚಿಂತೆಗಳನ್ನ ಮಾಡಬಾರ್ದು, ಮತ್ತೆ ಮುಂದಿನದ ಆಲೋಚನೆ ಮಾಡಬಾರ್ದು, ಪ್ರೆಸೆಂಟ್ ಅಲ್ಲಿ ಇರ್ಬೇಕು. ಇದಿಷ್ಟು ಇರೋದು ಕಲ್ತ್ಕೊಳ್ಳೋದು ಯಾರಿಗೆ ಸಾಧ್ಯ ಆಗುತ್ತೋ ಅವರೆಲ್ಲ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಹೇಳಿ, ನಾವು ಏನ್ ಮಾಡಕ್ ಬಂದಿರ್ತೀವೋ ಅದನ್ನು ಮಾಡೋದಕ್ಕೆ ನಮ್ಗೆ ಸಾಧ್ಯವಾಗಬೇಕು ಅಂದ್ರೆ ನಾವು ಪ್ರೆಸೆಂಟ್ ಅಲ್ಲಿ ಇರ್ಬೇಕು ಅಲ್ವಾ. ಆ ಪ್ರೆಸೆಂಟ್ ಅಲ್ಲಿ ಯಾರ್ಯಾರು ಇರೋಕ್ಕೆ ಸಾಧ್ಯವಾಗುತ್ತೋ ಅವರೆಲ್ಲರೂ ಕೂಡ ಯಶಸ್ಸನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವು ಧ್ಯಾನವನ್ನ ಮಾಡುವಂಥದ್ದು ಬೇಕು. ಅದು ಹಿಂದೆ ಮತ್ತೆ ಮುಂದಿನ ಚಿಂತನೆಗಳಿಗೆ ಹೋಗಿ ನಮ್ಮ ಶಕ್ತಿಯನ್ನ ವ್ಯಯ ಮಾಡುವುದನ್ನ ತಡೆಗಟ್ಟುತ್ತೆ ಅಂತೇಳಿ. ಅದಕ್ಕೋಸ್ಕರ ಉಸಿರಿನ ಮೇಲೆ ಗಮನವನ್ನ ಕಟ್ಟಾಗ ಆ ಉಸಿರು ಅಂತಕ್ಕಂಥದ್ದು ನಮಗೆ ಈ ಮನಸ್ಸನ್ನ ಕಂಟ್ರೋಲ್ ಮಾಡುವಂತಹ ಒಂದು ಸಾಧನ. ಈಗ ನಾವು ಟಿವಿಯನ್ನು ಆಫ್ ಮಾಡಿದ್ರೆ ಅದು ಆಫ್ ಆಗುತ್ತಲ್ವಾ, ಅದೇ ರೀತಿ ಈ ಉಸಿರಾಟದ ಕಡೆಗೆ ನಿಮ್ಮ ಗಮನ ಬಂದಾಗ ನಿಮ್ಮ ಮನಸ್ಸು ಆಫ್ ಆಗುತ್ತೆ. ನೀವು ನೋಡಿದ್ದೀರಾ, ತದೇಕ ಚಿತ್ತವಾಗಿ ಉಸಿರನ್ನೇ ಗಮನಿಸ್ತಾ ಇದ್ದಾಗ ನಿಮ್ ಗಮನ ಎಲ್ಲ ಹೋಗುತ್ತೆ, ಉಸಿರಿನ ಮೇಲೆ ಹೋಗುತ್ತೆ ಅಲ್ವಾ. ಆ ಉಸಿರಿನ ಮೇಲೆ ಹೋದಾಗ ಸಂಪೂರ್ಣ ನಿಮ್ಗೆ ಬೇರೆ ಯಾವ ಚಿಂತನೆಯೂ ಬರಲ್ಲ. ಅವಾಗ ನೀವು ಸಂಪೂರ್ಣ ಉಸಿರಾಟವನ್ನೇ ಗಮನಿಸಿ ಒಂದೇ ವಿಷಯವನ್ನ ತದೇಕ ಚಿತ್ತವಾಗಿ ಯಾರು ನಿಶ್ಚಲವಾಗಿ ಕೂಡುವಂತಹ ಶಕ್ತಿ ಬರುತ್ತೋ ಅವನು ಸದೃಢವಾದಂತಹ ಮನಸ್ಥಿತಿಯನ್ನು ಹೊರಡ್ತಾನೆ. ಅವನಲ್ಲಿ ಚಾಂಚಲ್ಯ ಬರೋದಿಲ್ಲ. ಚಂಚಲ್ಯ ಅಂದ್ರೆ ಅವನು ಗಾಬರಿ ಆಗೋದಾಗ್ಲಿ ಮತ್ತೆ ದುಃಖ ಪಡೋದಾಗ್ಲಿ ಯಾವುದಕ್ಕೂ ಕೂಡ ಅವನು ಅಂಜೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಆತ್ಮ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ಅದು ಸದಾ ಆನಂದಮಯವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವುದು ಕೂಡ ಈ ಬೇರೆ ಚಿಂತನೆಗಳೆಲ್ಲ ಬಂದು ಹೋಗ್ತದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಆನಂದವಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಏನೇ ಬಂದರೂ ಕೂಡ ಅವರು ವಿವೇಕಯುಕ್ತವಾಗಿ ನೋಡ್ತಾರೆ. ಹಂಸಕ್ಕೆ ನೀರು ಮತ್ತು ಹಾಲನ್ನ ಕೊಟ್ರೆ ಅದು ನೀರು ಮಾತ್ರನ ತೆಗೆದು ಹಾಲು ಮಾತ್ರ ಕುಡಿತದೆ. ಹಾಗೆ ವಿವೇಕ ಇರುವಂತ ವ್ಯಕ್ತಿಯನ್ನ ಪ್ರಪಂಚದಲ್ಲಿ ಬಿಟ್ಟರೆ ಒಳ್ಳೆ ವಿಷಯವನ್ನ ಮಾತ್ರ ತಗೊಂಡು ಕೆಟ್ಟ ವಿಷಯವನ್ನ ಬಿಡುವಂತಹ ಸಾಮರ್ಥ್ಯ ಆ ವಿವೇಕಯುತ ಬುದ್ಧಿ ಬರ್ತದೆ. ಆ ವಿವೇಕಯುತ ಬುದ್ಧಿ ಬರಬೇಕು ಅಂತಂದ್ರೆ ಈ ಧ್ಯಾನ ಅಂತಕ್ಕಂಥದ್ದು ಕಲಿಬೇಕು ಅಂತೇಳಿ. ಆ ವಿವೇಕಯುತ ಬುದ್ಧಿ ನಮಗೆ ಬರಬೇಕು ಅಂತಂದ್ರೆ ಧ್ಯಾನವನ್ನ ನಾವು ಕಲಿಬೇಕು. ಅವಾಗ ಏನಾಗುತ್ತೆ, ವಿಶ್ವದಲ್ಲಿ ಏನೇ ಇರಲಿ ಆದ್ರೆ ಅದೆಲ್ಲ ನಮಗೆ ಏನು ವಿಷಯ ಆಗುದಿಲ್ಲ. ಸತ್ಯದ ಜೊತೆ ಪ್ರೇಮ ಬರ್ತದೆ. ಸತ್ಯದ ಜೊತೆ ನಮಗೆ ಸತ್ಯದ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ಭಾವ ಬರುತ್ತೆ. ಈ ಮನಸ್ಸಿಗೆ ಒಂದು ಗುಣ ಇದೆ, ಏನ್ ಗೊತ್ತಾ, ನಾವು ಏನಾಗ್ತೀವೋ ನಾವು ಕೆಟ್ಟ ವಿಚಾರವನ್ನ ನೋಡ್ತಾ 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 ಇದ್ರೆ ನಾಳೆ ನಾವು ಒಂದು ಕೆಟ್ಟ ವ್ಯಕ್ತಿ ಆಗ್ತೀವಿ. ಒಳ್ಳೆ ವಿಚಾರದ ಒಂದು ಬೀಜ ಬಿದ್ದು ಅದು ಮರವಾಗಿ ಎಮ್ಮರವಾಗ್ತದೆ. ಈ ಇವತ್ತೇನು ಧ್ಯಾನ ಅಂತಕ್ಕಂಥ ಒಂದು ಬೀಜ ನಿಮ್ಮ ಹೃದಯದಲ್ಲಿ ಬಿದ್ದಿದೆ, ಇದು ಎಮ್ಮರವಾಯಿತು ಅಂತಂದ್ರೆ ಇಡೀ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೆಲ್ಲೋ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬಿಡ್ತೀರ. ಇದಾಗ್ಬೇಕು ಅಂತಂದ್ರೆ ಆ ಧ್ಯಾನ ಅಂತಕ್ಕಂಥ ಬೀಜ ಅಂತಕ್ಕಂಥದ್ದು ಒಂದು ವೃಕ್ಷ ಆಗ್ಬೇಕು. ಆ ತರ ಆಲದ ಮರದಾಗ್ಬೇಕು. ಆಲದ ಮರದ ಬೀಜ ನೋಡಿದ್ದೀರಾ ಯಾರಾದ್ರೂ? ಅದು ಎಷ್ಟು ಸಣ್ಣದಿರುತ್ತೆ, ಒಂದು ಸಾಸಿವೆ ಆಗಿರುತ್ತೆ ಅಲ್ವಾ. ಆದ್ರೆ ಅದು ಮರ ಆದ್ಮೇಲೆ ನೋಡಿದ್ದೀರಾ ನೀವು, ಎಷ್ಟು ಜನಗಳಿಗೆ ನೆರಳು ಕೊಡುತ್ತೆ, ಎಷ್ಟು ಜೀವಿಗಳಿಗೆ ಆಶ್ರಯವಾಗ್ತದೆ ಗೊತ್ತಾ. ಅದು ಆ ರೀತಿ ಆಗ್ತದೆ ನಿಮ್ಮ ಜೀವನ ಅಂತಕ್ಕಂಥದ್ದು. ಸಾವಿರಾರು ಜನಗಳಿಗೆ ನೆರಳಾಗ್ತದೆ. ಇವತ್ತೇನು ಧ್ಯಾನಿಯಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರ ಒಂದು ಚಿಂತನೆಗಳು ಇವತ್ತು ಎಷ್ಟು ಜನರಿಗೆ ನೆರಳಾಗಿದೆ ಅಂತಕ್ಕಂಥದ್ದು. ಅವರ ಒಂದು ಧ್ಯಾನಮಯ ಜೀವನ, ಆ ಧ್ಯಾನಮಯವಾಗಿರ್ತಕ್ಕಂಥ ಜೀವನ ಈ ಭಾರತದವರಿಗೆ ನೆರಳಾಗಿರುವಂತೆ ಈ ಜೀವನ ಅಂತಕ್ಕಂಥದ್ದು ಅನೇಕರಿಗೆ ನೆರಳಾಗಬೇಕಾದಾಗ ಧ್ಯಾನ ಅಂತಕ್ಕಂಥದ್ದರ ಒಂದು ಮಹತ್ವವನ್ನು ನಾವು ತಿಳ್ಕೊಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಅದನ್ನು ನಮ್ಮ ಜೀವನದ ಭಾಗವಾಗಿಸ್ಕೊಳ್ಬೇಕು ಅಂತೇಳಿ. ಅವಾಗ ಏನಾಗ್ತದೆ ಅಂತಂದ್ರೆ ನಾವೆಲ್ಲ ಏನನ್ನ ಅನ್ಕೊಂಡಿದ್ವೋ ಅದೆಲ್ಲವೂ ಕೂಡ ಸಾಕಾರ ಆಗ್ತದೆ. ಅದಕ್ಕೆ ಆ ಬೀಜವನ್ನ ನೀವು ಇವತ್ತು ಹೃದಯದಲ್ಲಿ ಧರಿಸ್ಬೇಕು. ಅದು ಮುಂದೊಮ್ಮೆ ನೀವು ಈ ತರ ಒಂದು ಧ್ಯಾನ ಶಿಬಿರವನ್ನ ಇಟ್ಕೊಂಡಿದ್ರು, ಆ ಕಾರಣದಿಂದ ನಾವು ಈ ರೀತಿಯಾದಂತ ಒಂದು ಉತ್ತಮ ವ್ಯಕ್ತಿ ಆಗೋದಕ್ಕೆ ಸಾಧ್ಯವಾಯಿತು ಅಂತೇಳಿ ನಾಳೆ ನೀವು ಇದರಲ್ಲಿ ಯಾರಾದ್ರೂ ಹೇಳಿದ್ರೆ ಇದಕ್ಕೆ ಮಾಡಿರ್ತಕ್ಕಂಥದಕ್ಕೆ ಸಾರ್ಥಕತೆ ಇರ್ತಕ್ಕಂಥದ್ದು ಬರ್ತದೆ. ಅದಕ್ಕೋಸ್ಕರ ನೀವು ಇದನ್ನ ಪಣವಾಗಿ ಕೊಟ್ಟು ಆ ಧ್ಯಾನ ಅಂತಕ್ಕಂಥದ್ದನ್ನ ನೀವು ಈ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವ್ರ ಯಶಸ್ಸು ಖಂಡಿತ. ಯಾಕೆ ಅಂತಂದ್ರೆ ಈಗ ಹೇಳಿರ್ತಕ್ಕಂಥ ಪ್ರಕಾರ ಅವರಿಗೆ ಸಿಟ್ಟು ಬರೋದಿಲ್ಲ, ಅವರು ವಿವೇಕಯುತವಾಗಿ ಆಲೋಚನೆ ಮಾಡ್ತಾರೆ. ಯಾವಾಗ ಶಾಂತವಾಗಿರ್ತಿರೋ ಅವಾಗ ನಿಮಗೆ
ಆಲೋಚನೆಗಳಲ್ಲಿ ಗೊಂದಲಗಳಿರೋದ್ರಿಂದ ಸ್ಪಷ್ಟತೆ ಇರ್ತದೆ. ಸ್ಪಷ್ಟತೆ ಇದ್ದಾಗ ನೀವೇನ್ ಮಾಡ್ತೀರೋ ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ. ಒಳ್ಳೆ ನಿರ್ಧಾರಗಳು ಯಾವತ್ತೂ ಕೂಡ ನಿಮ್ಮನ್ನ ಕೆಟ್ಟ ದಾರಿಗೆ ಎಳೆದುಕೊಂಡು ಹೋಗೋಕೆ ಬಿಡಲ್ಲ ಅಂತಕ್ಕಂಥದ್ದೇ ಸತ್ಯ. ಅದಕ್ಕೋಸ್ಕರ ನೀವು ಸದ್ದಾರಿಯಲ್ಲಿ ನಡಿಬೇಕು ಅಂತಂದ್ರೆ ಅಲ್ಲಿ ನೀವು ಈ ಒಂದು ಇದು ಧ್ಯಾನವನ್ನ ನಿಮ್ಮ ಜೀವನವಾದ ಭಾಗವಾಗಿಸ್ಕೊಳ್ಬೇಕು. ಆವಾಗ ನಿಮಗೆ ಆ ಬುದ್ಧಿ ಅಂತಕ್ಕಂಥದ್ದು ತೀಕ್ಷ್ಣವಾಗ್ತದೆ. ನೀವು ಓದುವ ಪುಸ್ತಕ ಒಂದು ವಿಷಯವೇ ಅಲ್ಲ, ಅದನ್ನ ನೀವು ಒಂದು ವಾರದಲ್ಲಿ ಓದಿ ಮುಗಿಸ್ತೀರಾ. ಯಾರು ಧ್ಯಾನವನ್ನ ಸತತವಾಗಿ ಅಧ್ಯಯನ ಮಾಡ್ತೀರಾ ಅವರು ಒಂದು ತಿಂಗಳು ಒಂದು ವಾರದೊಳಗಡೆ ಆ ಪುಸ್ತಕವನ್ನು ಓದುವಷ್ಟು ಸಾಮರ್ಥ್ಯ ಆ ಧ್ಯಾನಕ್ಕೆ ಇದೆ. ಆ ರೀತಿಯಾದಂತಹ ಒಂದು ಏಕಾಗ್ರತೆ ಅಂತಕ್ಕಂಥದ್ದು ಬಂದಂತೆ ನಿಮಗೆ ಪುಸ್ತಕ ಓದುವಂತಹ ವೇಗ ಮತ್ತೆ ನಿಮ್ಮ ಒಂದು ಎಲ್ಲ ವಿಷಯಗಳ ಕುರಿತು ತಿಳಿದುಕೊಳ್ಳುವಂತ ಸಾಮರ್ಥ್ಯ ಅತ್ಯಂತ ತೀಕ್ಷ್ಣವಾಗ್ತದೆ. ಆ ವಿಚಾರವನ್ನು ತಿಳಿತಾ ಸಾತ್ವಿಕವಾದಂತಹ ಗುಣಗಳು ನಿಮ್ಮೊಳಗೆ ರೂಪಿಸ್ಕೊಳ್ತಾ ಅದ್ರ ಮೂಲಕ ನೀವು ಏನೇನನ್ನ ರೂಪಿಸ್ಬೋದು ಮತ್ತೆ ನಾವು ಏನಾಗ್ಬೋದು ಅಂತಕ್ಕಂಥದ್ರ ಒಂದು ಸ್ಪಷ್ಟವಾದಂತಹ ಪರಿಕಲ್ಪನೆ ನಿಮ್ಮೊಳಗೆ ರಚನಾತ್ಮಕವಾಗಿ ರೂಪುಗೊಳ್ತದೆ ಅಂತೇಳಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಸ್ಪಷ್ಟತೆಯೇ ಇಲ್ಲಿ ಮೂಲ. ಬೆಳಕಿನಲ್ಲಿ ಎಲ್ಲ ವಸ್ತುಗಳು ಯಾವ ರೀತಿ ಕಾಣ್ತಾ ಇದೆಯೋ ಆ ರೀತಿ ನಿಮಗೆ ಜ್ಞಾನ ಅಂತಕ್ಕಂಥದ್ದು ನಿಮಗೆ ಬಂದಂತ ಸಂದರ್ಭದಲ್ಲಿ ಇಡೀ ವಿಶ್ವವು ಕೂಡ ಅದೇ ರೀತಿ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಏನು ಕೃಷ್ಣ ಹೇಳಿದೆ, ಇಲ್ಲಿ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಬೇರೆಯಾದಂತಹ ಯಾವ ವಸ್ತು ಇಲ್ಲ, ಅದನ್ನ ಮಾತ್ರ ಪಡಿಬೇಕು ಅಂತಂದ್ರೆ ಧ್ಯಾನ ಅಂತಕ್ಕಂಥದ್ದು ಅದಕ್ಕೆ ಪೂರಕವಾಗಿದೆ. ಇಲ್ಲಿ ಸ್ನಾನ ಅಂದ್ರೆ ದೇಹಕ್ಕೆ, ಧ್ಯಾನ ಅಂದ್ರೆ ಮನಸ್ಸಿಗೆ, ಮನಸ್ಸನ್ನ ಶುದ್ಧಿ ಮಾಡೋದಕ್ಕೆ ಧ್ಯಾನ, ದೇಹವನ್ನು ಶುದ್ಧಿ ಮಾಡೋದಕ್ಕೆ ಸ್ನಾನ, ಅದೇ ರೀತಿ ಪರಿಪೂರ್ಣವಾದಂತ ನಮ್ಮ ಜೀವನವನ್ನ ಯಶಸ್ವಿಯಾಗಿ ಮಾಡೋದಕ್ಕೆ ಈ ರೀತಿಯಾದಂತಹ ಒಂದು ವಿದ್ಯೆ ಅಂತಕ್ಕಂಥ ತಪಸ್ಸನ್ನ ಏನು ಕುವೆಂಪುರವರ ಮಾತು ಹೇಳ್ತಾರೆ, ಈ ಜೀವನ ಅಂದ್ರೆ ವಿದ್ಯಾರ್ಥಿ ಜೀವನ ಅನ್ನತಕ್ಕಂಥದ್ದು ಒಂದು ತಪಸ್ಸು. ಅದನ್ನ ನಾವು ಸಂಪೂರ್ಣವಾಗಿ ಒಟ್ಟು ತುಂಬುವ ವಿದ್ಯಾರ್ಥಿಗಳಂದ್ರೆ ಒಟ್ಟು ತುಂಬುವ ಚೀಲಗಳಾಗಬಾರ್ದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು, ಅದರೊಳಗೆ ಸದೃಢ ವಿಚಾರಗಳು ತುಂಬಬೇಕು ಅಂತ ಹೇಳ್ತಾರೆ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ ಉದ್ದಿಷ್ಟತಾ ಜಾಗ್ರತೆ ಅಂತ ಹೇಳ್ತಾರೆ. ಗುರಿ ಮುಟ್ಟುವವರೆಗೂ ನಿಲ್ಲದಿರು ಮತ್ತು ಜಾಗೃತನಾಗಿರು ಅಂತೇಳಿ. ಯಾವಾಗ ಜಾಗೃತಿ ಅಂತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದು ಜಾಗೃತವಾಗ್ತದೋ ಅಲ್ಲಿ ಯಾವಾಗೆಲ್ಲವೂ ಕೂಡ ಸಾಧ್ಯವಾಗ್ತದೆ ಅಂತೇಳಿ. ಅದಕ್ಕೆ ಎಲ್ಲರಿಗೂ ಎಲ್ಲದೂ ಸಾಧ್ಯ. ಅದು ಎಲ್ಲರೂ ಸಾಧ್ಯವಾಗಿ ಮಾಡಬೇಕು ಅಂದ್ರೆ ಏಕಾಗ್ರತೆ ಬೇಕು. ಏಕಾಗ್ರತೆ ಬೇಕು ಅಂದ್ರೆ ಧ್ಯಾನ ಬೇಕು. ಧ್ಯಾನ ಇದ್ದಾಗ ನೀವು ಸರ್ವವನ್ನು ಸಾಧಿಸಬಹುದು. ಆ ಧ್ಯಾನಕ್ಕೆ ಪರಿಪೂರ್ಣವಾದಂತಹ ಮಹತ್ವವನ್ನು ಕೊಟ್ಟು ನಿಮ್ಮ ಓದು ಮತ್ತೆ ಏನು ಧ್ಯಾನ ಇದೆ ಅದಕ್ಕೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳಿ ಬಟ್ ನಿಮ್ಮ ಧ್ಯಾನ ಮತ್ತು ಈಗ ಗಮನ ಈ ಕಡೆ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಎಲ್ಲರ ಕಣ್ಣುಗಳಲ್ಲಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಇಲ್ಲಾಂದ್ರೆ ಇನ್ನು ಅಧಿಕವಾದಂತಹ ಧ್ಯಾನದ ವಿಚಾರಗಳನ್ನ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬಹುದಿತ್ತು. ಆದ್ರೆ ಸಮಯ ಅವಕಾಶವೂ ಇಲ್ಲಾಂದ್ರೆ ನಿಮಗೆ ಅದು ಕೇಳುವಂತಹ ಗಮನ ನಿಮ್ಮ ಕಣ್ಣುಗಳಲ್ಲಿ ಕಂಡು ಬರ್ತಾ ಇಲ್ಲ. ಆ ಕಾರಣದಿಂದ ಇಲ್ಲಿ ಇದಕ್ಕೆ ವಿಶ್ರಮನೆ ಅಂತ ಇಲ್ಲಿವರೆಗೂ ಎಲ್ಲರೂ ಗಮನ ಕೊಟ್ಟು ಕೇಳಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೊಂದಿಸ್ತಾ ಇಲ್ಲಿ ಕೇಳಿರ್ತಕ್ಕಂತಹ ಎಲ್ಲ ಧ್ಯಾನಿಗಳಿಗೂ ಮತ್ತು ಎಲ್ಲ ಗಣ್ಯಾತಿಗಳಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಈ ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಜೈ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.